ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಕಲೆಕ್ಷನ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನು, ಹಣದ ಅಪ್ಡೇಟ್ ಏನು, ಕೀ ಡಾಟಾ ಫೀಚರ್ಸ್ ಆಗ್ತಲ್ಲ, ಎಲ್ಲರೂ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಪೋರ್ಟ್ನ ಕೂಡ ಮಾಡ್ಬೋದು. ಮೈನ್ ಥಿಂಗ್ SSB ಕಲೆಕ್ಷನ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ಹಣ ಯಾವಾಗ ಬರುತ್ತೆ ಅಂತ. ಸರ್ಕಾರದಿಂದ ಅಧಿಕೃತ ಮಾಹಿತಿ ಇಲ್ಲ. ಈ ಹಿಂದೆ ಹಣ ಬಿಡುಗಡೆ ಮಾಡಿದೀವಿ ಅಂತ ಮಾಹಿತಿ ಕೊಟ್ಟಿದ್ರು. ನಾವು ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ವು. ಲೈಕ್ ಕೆಲ ವಿದ್ಯಾರ್ಥಿಗಳ DBT ಪುಷಸ್ ಕೂಡ ಆಗಿದೆ. ಲೈಕ್ SC/ST ವಿದ್ಯಾರ್ಥಿಗಳಿಗಿರ್ಬೋದು, ಕೆಲವು OBC ವಿದ್ಯಾರ್ಥಿಗಳಿಗೆ ಕೂಡ DBT ಪುಷಸ್ ಕೂಡ ಆಗಿದೆ. SC/ST ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಶೀಘ್ರದಲ್ಲೇ ನಾವು ಜಮಾ ಮಾಡ್ತೀವಿ, ಅಮೌಂಟ್ ಶೀಘ್ರದಲ್ಲೇ ಕ್ರೆಡಿಟ್ ಕೂಡ ಆಗುತ್ತೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಕೆಲವರಿಗೆ ಪ್ರೊಸೆಸಿಂಗ್ ಕೂಡ ಆಗ್ತಾ ಇದೆ, ಇನ್ನೇನೋ ಬರ್ಬೋದು ಅಂತ ಹೇಳ್ತಾ ಇದ್ರು. ನಿಮಗೆ ಅಮೌಂಟ್ ಬಂದಿದೆಯಲ್ವ ಅಂತ ಹೇಳಿ ದಯವಿಟ್ಟು ನೀವು ಕಮೆಂಟ್ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ಬೋದು. ಇಲ್ಲಿ ಮತ್ತೆ OBC ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. OBC ವಿದ್ಯಾರ್ಥಿಗಳಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಹಣ ಯಾವಾಗ ಕ್ರೆಡಿಟ್ ಕೂಡ ಆಗುತ್ತೆ ಅಂತ OBC ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದೀರಾ. OBC ವಿದ್ಯಾರ್ಥಿಗಳಿಗೆ ಮೇನ್ ಥಿಂಗು, ಕೆಲವು ವಿದ್ಯಾರ್ಥಿಗಳಿಗೆ 1 ವರ್ಷ 2 ವರ್ಷದಿಂದ DBT ಪುಷಸ್ ಕೂಡ ಆಗಿದೆ, ಅಮೌಂಟ್ ಕೂಡ ಬರ್ತಾ ಇಲ್ಲ. ನಿಮಗೆ ಗೊತ್ತಿರೋಗೆ ಸರ್ಕಾರದಿಂದ ಸಮಸ್ಯೆ ಕೂಡ ಆಗಿದೆ. ಏನಾಗಿದೆ ಅಂದ್ರೆ, ಲೈಕ್ ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ ಸರ್ಕಾರಕ್ಕೆ ಅನುದಾನ ಇಲ್ಲ, ಆಯ್ತಾ, ಅಮೌಂಟೇ ಇಲ್ಲ. ಹಾಗಾಗಿ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಖಾತೆಗೆ ಕೂಡ ಜಮೆ ಕೂಡ ಮಾಡಿಲ್ಲ. ಒಟ್ಟಾರೆ ಸರ್ಕಾರ ಇಂದಲ್ಲ ನಾಳೆ ನಿಮಗೆ ಬಿಡುಗಡೆ ಕೂಡ ಮಾಡಲೇಬೇಕಾಗುತ್ತೆ. ಸ್ಕಾಲರ್ಶಿಪ್ನ ಈ ರೀತಿ ವಿದ್ಯಾರ್ಥಿಗಳಿಗೆ ನಿಲ್ಲಿಸೋದಕ್ಕೆ ಚಾನ್ಸಸ್ ಕೂಡ ಇಲ್ಲ. ಇಂದಲ್ಲ ನಾಳೆ ಅವರು ನಿಮ್ಮ ಖಾತೆಗೆ ಜಮೆ ಮಾಡಬೇಕಾಗುತ್ತೆ, ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಲೇಬೇಕಾಗುತ್ತೆ. ಅದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ, ನಿಮಗೆ ಗೊತ್ತಿರೋ ಹಾಗೆ, ಆಯ್ತಾ. ಇನ್ನು ಮೇನ್ ಥಿಂಗ್ ಏನಂದ್ರೆ, ವಿದ್ಯಾರ್ಥಿಗಳು ವೆಯ್ಟ್ ಬೇಕಾಗುತ್ತೆ. ಅಫಿಷಿಯಲ್ ಅಪ್ಡೇಟ್ ಯಾವುದು ಬಂದಿಲ್ಲ, ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ. ಅಧಿಕೃತ ಮಾಹಿತಿ ಏನಾದರೂ ಬಂದು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಹಿಂದೆ ಬಿಡುಗಡೆ ಕೂಡ ಮಾಡಿದ್ದಾರೆ, ಇನ್ನೇನು ಜಮೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಯಾರಿಗೆ ನಿಮಗೆ ಬಂದಿದೆಯಲ್ವ ಅಂತೇಳಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ನಮ್ಮ ಮೇನ್ ಥಿಂಗ್ ಹೊಸ ವಿದ್ಯಾರ್ಥಿಗಳಿಗೆ, ಫ್ರೆಶ್ ವಿದ್ಯಾರ್ಥಿಗಳಿಗೆ ಲೈಕ್ KE ಬಂದ್ಬಿಟ್ಟು ಫೀಚರ್ಸ್ ಆಗ್ತಿಲ್ಲ, ಆಯ್ತಾ. ಯಾರೋ ನೀವು ಅಪ್ಲಿಕೆಂಟ್ಸ್ ಇದ್ದವರಿಗೆ KE ಡಾಟಾ ಫೀಚರ್ಸ್ ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. ನಿಮಗೆ ಯೂನಿವರ್ಸಿಟಿಯಿಂದ ಅಪ್ಡೇಟ್ ಆದ ನಂತರ ನಿಮಗೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ, ಆಯ್ತಾ. ಯಾವ ಇಯರು, ಏನು ಅಡ್ಮಿಷನ್ಸ್ ಅಂತ ನಿಮಗೆ ತೋರಿಸುತ್ತೆ, ಆಯ್ತಾ. ಅದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ವೆಯ್ಟ್ ಮಾಡಿ. ನಿಮ್ಮ ಕಾಲೇಜಿನಲ್ಲಿ ಬೇಕಾದ್ರೆ ನಿಮ್ಮ ಅಟೆಸ್ಟೇಷನ್ ಆಫೀಸರ್ಗಳು ಇರ್ತಾರೆ, ನಿಮ್ಮ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ ಸ್ಕಾಲರ್ಶಿಪ್ ಸೆಕ್ಷನ್ ಅಲ್ಲಿ, ಅಲ್ಲಿ ಒಂದ್ಸಲ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ, ಸರ್ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಆ ರೀತಿ ಸಮಸ್ಯೆ ಆದರೆ ಓಕೆ, ಡೋಂಟ್ ವೆರಿ, ನಿಮಗೆ ಲಾಸ್ಟ್ ಡೇಟನ್ನು ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಬಟ್ ನಿಮ್ಮದೇ ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಮಾತ್ರ ಆ ರೀತಿ ಆದರೆ ನಿಮ್ಮದೇ ಏನಾದರೂ ಸಮಸ್ಯೆ ಕೂಡ ಇರುತ್ತೆ. ಈ ರೀತಿ ನಿಮಗೆ ಡಿಪಾರ್ಟ್ಮೆಂಟ್ ಬ್ಲಾಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ ಏನು ಅಂತ ಹೇಳಿ ಅವರು ನಿಮಗೆ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಕೂಡ ಮಾಡ್ತಾರೆ. ಲೈಕ್ ಯಾಕೆ ಅಂದ್ರೆ, ಲೈಕ್ ವರ್ಷ ಇದಾಗುತ್ತೆ, ಇದು ಈ ಬಾರಿ ಎಲ್ಲ ವರ್ಷ ಇದಾಗುತ್ತೆ, ಅದನ್ನ ನೋಡ್ಬೇಕಾಗುತ್ತೆ. ಅಂಡ್ ಮೈನ್ ಥಿಂಗ್ ಲಾಸ್ಟ್ ಬಗ್ಗೆ ಮಾತಾಡ್ತೀನಿ. OBC ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 3 ದಿನಗಳ ಕಾಲಾವಕಾಶ ಕೂಡ ಇದೆ. ಮೈನಾರಿಟಿ ಅಂಡ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಮಂತ್ ಎಂಡ್ ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಬಟ್ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಇನ್ನು ಕೂಡ ಜನವರಿ 15 ನಿಮಗೆ ಕಾಲಾವಕಾಶ ಕೂಡ ಇದೆ. OBC ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು ಅಂಡ್ ನಿಮಗೆ ಯಾರಿದ್ದೀರಾ ಬ್ರಾಹ್ಮಣ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಕೊನೆಯ ದಿನಾಂಕ ಏನು ಕೆಲವೇ ದಿನಗಳಲ್ಲಿ ಎಂಡ್ ಆಗುತ್ತೆ. OBC ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ, ಕೇವಲ 3 ದಿನಗಳಲ್ಲಿ ಎಂಡ್ ಆಗುತ್ತೆ. ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ಹಿಂದೆ ಅವರು 15 ಡೇಸ್ 10 ಡೇಸ್ ಆ ರೀತಿ ನಿಮಗೆ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ USN ಫೀಚರ್ಸ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಓಕೆ, ಬಟ್ ಉಳಿದ ವಿದ್ಯಾರ್ಥಿಗಳು ಲೈಕ್ ರಿನಿವಲ್ ಆಗ್ಬೇಕಾಗುತ್ತಲ್ಲ ಅಂತ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಹಾಕಿ. ಇದು ಇವತ್ತಿನ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.